ಸರ್ವಶಕ್ತನಾದ ಲಿಂಗದೇವರನ್ನ ಎನ್ನರ ಮಂದಿರದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಲಿಂಗಾಯತ ಧರ್ಮಕರ್ತ ವಿಶ್ವಗುರು ಬಸವ ತಂದೆಯನ್ನ ಎನ್ನರ ಮಂದಿರದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಲಿಂಗಾಯತ ಧರ್ಮ ಪುನರುತ್ಥಾನಾಗಿದ್ದ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿ ಹಾಗೂ ಮತ್ತೆ ಮಹಾದೇವಿ ತಾಯಿಯವರನ್ನ ಎನ್ನರ ಮಂದಿರದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಇಂದು ಪಂಚಾಚಾರದ ಪ್ರಮುಖ ಭಾಗವಾಗಿರ್ತಕ್ಕಂತಹ ಗಣಾಚಾರ. ಅನೇಕರಲ್ಲಿ ಏನಿದೆ ಗೊಂದಲ ಅಂತಲ್ಲ, ತಿಳ್ಕೊಂಡಿರೋದು ಮತ್ತು ಬಿಂಬಿಸಿರೋದು. ಗಣಾಚಾರ ಅಂದ್ರೆ ಹೋರಾಟ ಮಾಡೋದು, ಗಣಾಚಾರ ಅಂದ್ರೆ ಧಿಕ್ಕಾರ ಕೂಗೋದು, ಗಣಾಚಾರ ಅಂದ್ರೆ ಪ್ರತಿಭಟನೆ ಮಾಡೋದು ಅಂತಿದೆ. ಆದ್ರೆ ನಮ್ಮ ಬಸವಾದಿ ಪ್ರಮತರು ಯಾರೂ ಸಹ ಅದರಲ್ಲಿ ಪ್ರಮುಖವಾಗಿ ಬಸವಣ್ಣವರು ಯುದ್ಧ ಮಾಡಿ ಗೆಲ್ಲುವುದಕ್ಕಿಂತನೂ ಪ್ರೀತಿಯಿಂದ ಗೆಲ್ಲೋದೇ ಬಹಳ ಮುಖ್ಯ ಅಂತೇಳಿ ಬಸವಣ್ಣವರು ಇವ ನಮ್ಮವ ಅಂದ್ರು. ಹಂಗಂತ ಪ್ರತಿಭಟನೆ ಮಾಡಬಾರ್ದೇನೋ, ಹೋರಾಟ ಮಾಡಬಾರ್ದೇನೋ ಹಂಗಲ್ಲ. ಪ್ರತಿಭಟನೆ ಮಾಡಿದ್ರು ಸಹ, ಹೋರಾಟ ಮಾಡಿದ್ರು ಸಹ, ಧರ್ಮಕ್ಕೆ ಅಪಚಿತ್ಯ ಬಂದಾಗ ಅಥವಾ ಧರ್ಮದ ವ್ಯಕ್ತಿಗೆ ದ್ರೋಹ ಆಗೋದನ್ನ ಕಂಡಾಗ, ದೇಶಕ್ಕೆ ತೊಂದರೆ ಆಗೋದನ್ನ ಕಂಡಾಗ ಅಂತಹ ಸಂದರ್ಭದಲ್ಲಿ ಹೋರಾಟ ಮಾಡಲೇಬೇಕು, ಪ್ರತಿಭಟನೆ ಮಾಡಲೇಬೇಕು. ಆದ್ರೆ ಸಾಧ್ಯ ಆದಷ್ಟು ಹಂಗೇನಾದ್ರೂ ಗಣಾಚಾರವನ್ನು ಪ್ರತಿಭಟಿಸಬೇಕಾದಂತ ಸಂದರ್ಭ ನಮ್ಮ 12ನೇ ಶತಮಾನದಲ್ಲಿ ಬರ್ತದೆ. ಮಡಿವಾಳ ಮಾಚಿದೇವರು ಹೇಳ್ತಾರೆ, ಇದು ರುದ್ರಾಕ್ಷಿ ತೊಟ್ಟಂತ ಕೈಗಳೆಲ್ಲ ಬಸವಣ್ಣನವರೇ, ಒಂದೇ ಒಂದು ಸರಿ ನಮಗೆ ಒಪ್ಪಿಗೆ ಕೊಡ್ರಿ, ನನ್ನ ಖಡ್ಗದ ರುಚಿಯನ್ನ ಎಲ್ಲರಿಗೂ ತೋರಿಸ್ತೀನಿ ಅಂತ ಹೇಳ್ತಾರೆ. ಹೋರಾಟ ಮಾಡುವಂತ ಸಂದರ್ಭ ಬಂದಾಗ ಬಸವಣ್ಣವ್ರಿಗೆ ಅದು ಹೋರಾಟನೇ ಅಥವಾ ಯುದ್ಧ ಮಾಡೋದೇ ಗಣಾಚಾರ ಅನ್ನಂಗಾಗಿತ್ತು ಅಂದ್ರೆ ಅವತ್ತು ಬಸವಣ್ಣವರು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ರು. ಅದಲ್ಲ, ಮುಖ್ಯವಾಗಿ ನಮ್ಮ ಶರಣರ ಪ್ರಕಾರ ಏನಿದೆ ಗಣಾಚಾರ ಅಂದ್ರೆ, ನಾನು ಮುಂಚೆ ಹೇಳಿದ ಹಾಗೆ ಚನ್ನಬಸವಣ್ಣನವರ ವಚನಗಳು, ಅಷ್ಟಾವರಣ ಪಂಚಾಚಾರ ಶಟಸ್ಥಲದ ಚೌಕಟ್ಟಿಗೆ ವಚನಗಳನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಚನ್ನಬಸವಣ್ಣವರು. ಚನ್ನಬಸವಣ್ಣನವರ ವಚನಗಳನ್ನ ಅಧ್ಯಯನ ಮಾಡಿದಾಗ ಎಲ್ಲ ಆಚಾರಗಳ ಬಗ್ಗೆನೂ ಸಹ ಗೊತ್ತಾಗುತ್ತೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆ ಎಂತೆಂದಡೆ. ಆಚರಣೆಗಳು ಯಾವ ರೀತಿ ಮಾಡಬೇಕು ಅಂತಂದ್ರೆ, ಲಿಂಗವಲ್ಲದೆ ಅನ್ಯವನ್ನರಿಯದಿರುವುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರು ಲಿಂಗ ಜಂಗಮಕ್ಕೆ ನೀಡಿ ಸತ್ಯಶುದ್ಧನಾಗುವುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣಾಶ್ರಮವನ್ನರಿಸದೆ ಅವರೊಕ್ಕುದ ಕೊಂಡುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ವೃತ್ತಾಚಾರ. ಇಂತಿ ಪಂಚಾಚಾರ ಉಳ್ಳಡೆ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹಯ್ಯ ಪ್ರಭುವೇ ಕೂಡಲ ಚೆನ್ನ ಸಂಗಮದೇವ. ಇದರಲ್ಲಿ ಗಣಾಚಾರದ ಕುರಿತು ಹೇಳ್ತಾರೆ. ಶಿವಾಚಾರದ ನಿಂದೆಯ ಕೇಳದಿಹುದೇ ಅಂದ್ರೆ, ಎಲ್ಲಿ ಬಸವಣ್ಣನವರ ತತ್ವ ಅಥವಾ ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಆಚರಣೆ, ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಧರ್ಮದ ಬಗ್ಗೆ, ಇನ್ನು ಶಿವಾಚಾರದ ಬಗ್ಗೆ ಎಲ್ಲ ನಮ್ಮ ಸುಭದ್ರ ಶರಣಾಜಿಯವರು ಮತ್ತು ಪಂಚಾಚಾರಗಳಲ್ಲಿ ಅನೇಕ ವಿಷಯಗಳ ಕುರಿತು ಎಲ್ಲ ಶರಣಾಜಿಗಳು ನೀವು ಹೇಳಿದ್ದೀರಾ, ಮತ್ತೆ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲಿ ಬಸವಣ್ಣನವರ ತತ್ವಕ್ಕೆ ಅಪಚಾರ ಆಗ್ತಕ್ಕಂಥದ್ದು ಅಥವಾ ನಿಂದನೆ ಆಗ್ತಕ್ಕಂಥ ಬರುತ್ತಲ್ಲ, ಅಲ್ಲಿ ನಾವು ಬಸವಣ್ಣರ ತತ್ವವನ್ನ ವಚನಗಳ ಮೂಲಕ ಉತ್ತರ ಕೊಡೋದೇ ಒಂದು ರೀತಿಯಾಗಿರ್ತಕ್ಕಂಥ ಗಣಾಚಾರ. ಅಲ್ಲೇನಾಗುತ್ತೆ, ಒಂದ್ಸರಿ ಲಿಂಗಾನಂದ ಅಪ್ಪಾಜಿಯವರು ತಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ, ನಿಮಗೆ ಯಾರಾದ ಹೊಡೆದ್ರೆ ಒಡ್ಸ್ಕೊಂಡು ಬನ್ರಿ, ಬಸವಣ್ಣವ್ರಿಗೆ ಯಾರಾದ್ರೂ ಬೈದ್ರೆ ಅವ್ರಿಗೆ 2 ಏಟು ಹೊಡೆದು ಬನ್ರಿ ಅಂತ ಹೇಳ್ಯಾರ. ನೀವೆಲ್ಲ ಕೇಳಿರೋದು ನೆನಪು ಅಂತ ಅನ್ಸುತ್ತೆ. ಅಂದ್ರೆ ಬಸವಣ್ಣನವರ ತತ್ವ ಶಿವಾಚಾರ ಅಂದ್ರೆ, ಶಿವಾಚಾರವು ಎಲ್ಲಾ ಆಚಾರಗಳು ಬರೋದು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಮತ್ತು ಬಸವಾದಿ ಪ್ರಮತರು ಕೊಟ್ಟಿರ್ತಕ್ಕಂಥ ತತ್ವಗಳೇ. ಬಸವಣ್ಣನವರು ಮತ್ತು ಬಸವಾದಿ ಪ್ರಮತರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ತತ್ವ ಸಂದೇಶವನ್ನ ಸಾರುವಂತ ಸಂದರ್ಭದಲ್ಲಿ ಅಥವಾ ಹೇಳುವಂತ ಸಂದರ್ಭದಲ್ಲಿ, ಆಚರಿಸುವಂತ ಸಂದರ್ಭದಲ್ಲಿ ಯಾರಾದರೂ ನಿಂದೆಯನ್ನ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಪ್ರತಿಭಟಿಸೋದಕ್ಕೆ ಇರುವಂತಹ ಒಂದು ಆಚಾರ ಯಾವುದು ಅಂದ್ರೆ ಅದು ಗಣಾಚಾರ. ಈ ಗಣಾಚಾರವನ್ನ ಬಸವಣ್ಣವ್ರು ಯಾವ ರೀತಿ ಪ್ರಾರಂಭ ಮಾಡಿದ್ರು ಅಂದ್ರೆ, ಮೊದಲು ತಮ್ಮ ಮನೆಯಿಂದನೇ ಪ್ರಾರಂಭ ಮಾಡ್ತಾರೆ. ಬಹಳ ಚಿಕ್ಕ ವಯಸ್ಸಿನಿಂದನೇ ಪ್ರಾರಂಭ ಮಾಡ್ತಾರೆ ಬಸವಣ್ಣವರು.
ಅಕ್ಕನಾಗಲಾಂಬಿಕೆ ತಾಯಿಯವರಿಗೆ ದೀಕ್ಷೆ ಇವ್ರದ್ದು ನಮ್ಮ ಗುರು ಬಸವಣ್ಣವರ ದೀಕ್ಷೆ ಸಂದರ್ಭ ಬರ್ತದೆ. ಬಸವರಸರಾಗಿರ್ತಾರೆ, ಇನ್ನು ಬಹಳ ಸಣ್ಣವರು. ಬಸವರಸರಾಗಿರ್ತಕ್ಕಂಥ ಬಸವಣ್ಣನವರಿಗೆ ಉಪನಯನ, ಬ್ರಾಹ್ಮಣ ಧರ್ಮದ ಪ್ರಕಾರ ಉಪನಯನ ಮಾಡುವಂತ ಸಂದರ್ಭದಲ್ಲಿ ಬಸವಣ್ಣವ್ರು ಹೇಳ್ತಾರೆ, ನನಗಿಂತಲೂ ಹಿರಿಯಳಾಗಿರ್ತಕ್ಕಂಥ ಅಕ್ಕನಿಗೆ ದೀಕ್ಷೆಯನ್ನು ಕೊಡಿ ಅಂತಕ್ಕ. ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ, ಜಾಸ್ತಿ ಲೆಂತ್ ಆಗಿ ಹೇಳಲ್ಲ. ಅವಾಗ ದೀಕ್ಷೆಯನ್ನು ಹೆಣ್ಮಕ್ಳಿಗೆ ಕೊಡೋದಕ್ಕೆ ಬರಲ್ಲ ಅಂತಾರೆ. ಇಲ್ಲ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗಾದ್ರೂ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಅವ್ರಿಗೂ ಕೊಡಕ್ ಬರಲ್ಲ, ಅವರೆಲ್ಲ ದಲಿತರು ಅಂತ. ಹಿಂಗೆ ಯಾರಿಗೂ ಕೊಡಕ್ ಬರಲ್ಲ ಅಂತ ಸಂದರ್ಭದಲ್ಲಿ ಹೇಳಿದಾಗ ಬಸವಣ್ಣವ್ರು ಪ್ರತಿಭಟಿಸ್ತಾರೆ. ಯಾವ ರೀತಿಯಾಗಿ ಪ್ರತಿಭಟಿಸ್ತಾರೆ ಅಂದ್ರೆ, ನನಗೆ ನೀಡದಂತಹ ಧರ್ಮ ಮತ್ತು ದೀನ ದಲಿತರಿಗೆ ನೀಡದಂತಹ ಧರ್ಮ, ಅಕ್ಕನಿಗೆ ನೀಡದಂತಹ ಅಂದ್ರೆ ಹೆಣ್ಣು ಮಕ್ಕಳಿಗೆ ನೀಡದಂತಹ ಈ ಧರ್ಮ ಮತ್ತು ದೀನ ದಲಿತರಿಗೆ ನೀಡದಂತಹ ಈ ಧರ್ಮ ನಾನು ಸ್ವೀಕರಿಸಿದಲ್ಲ ಅಂತೇಳಿ ಅವರು ಬ್ರಾಹ್ಮಣ್ಯವನ್ನ ಧಿಕ್ಕರಿಸಿ ಹೊರಗೆ ಬರ್ತಾರಲ್ಲ, ಅದು ಗಣಾಚಾರ. ಮೊಟ್ಟ ಮೊದಲು ಮಾಡಿರ್ತಕ್ಕಂಥ ಗಣಾಚಾರ ನೋಡ್ರಿ. ಇವತ್ತಿನ ದಿನಮಾನಗಳಲ್ಲಿ ನಾವು ಒಂದೂರಿಂದ ಒಂದೂರಿಗೆ ಹೋಗ್ಬೇಕು ಅಂದ್ರೆ ರಾತ್ರಿ ಜರ್ನಿ ಮಾಡ್ಬೇಕಂದ್ರೆ ಭಯ ಪಡ್ತೀವಿ. ಏನಪ್ಪಾ, ಹೆಂಗ್ ಹೋಗೋದು, ಹೆಂಗ್ ಬರೋದು, ಕಳ್ಳರು ಇರ್ತಾರೋ, ಏನಿರ್ತಾರೋ, ಹೆಂಗ್ ಮಾಡ್ತಾರೋ, ಹೆಂಗಾಗುತ್ತೋ ಏನೋ ಅಂತಕ್ಕಂಥ ಈಗ್ಲೂ ಸಹ ಭಯ ಇದೆ ರಾತ್ರಿ ಜರ್ನಿ ಮಾಡ್ಬೇಕಾದ್ರೆ. 8 ವರ್ಷದ ಚಿಕ್ಕ ಬಾಲಕರಾಗಿರ್ತಕ್ಕಂಥ ಬಸವರಸರು ಮನೆಯಲ್ಲಿ ದೀಕ್ಷೆ ಸಂದರ್ಭ ಬಂದಾಗ ಪ್ರತಿಭಟಿಸಿ ಮನೆಯಿಂದ ಹೊರಗಡೆ ಬಂದಿರತಕ್ಕಂಥವ್ರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗ್ ಬಂದ್ರು, ಅದು ಕೂಡಲ ಸಂಗಮನವ್ರು ಹೆಂಗ್ ತಲುಪಿದ ಹಾದಿ ಮೇಲೆ ಅವರು ಮಾಡಿರ್ತಕ್ಕಂತಹ ಕಾರ್ಯಗಳು ಎಲ್ಲವೂ ಬಹಳ ವಿಶೇಷವಾಗಿದೆ. ಗಣಾಚಾರದಲ್ಲಿ ಪ್ರಮುಖವಾಗಿ ಏನಿದೆ ಅಂದ್ರೆ, ಬಹಳ ಸತ್ಯಶುದ್ಧ ಕಾಯಕ ಮಾಡೋದು. ಆ ಸತ್ಯಶುದ್ಧ ಕಾಯಕ ಮಾಡಿ ಬಂದಿರತಕ್ಕಂಥದ್ರಲ್ಲಿ ಒಂದು ಭಾಗವನ್ನ ಸಮಾಜಕ್ಕಾಗಿ ಹಂಚೋದು. ಸಮಾಜಕ್ಕಾಗಿ ಹಂಚಿದ ಮೇಲೆ ಆ ಸಮಾಜದಲ್ಲಿ ಏನಾದ್ರೂ ಧರ್ಮ ಅಥವಾ ಸಮಾಜದ ವ್ಯಕ್ತಿಗಳಿಗೆ ಅಪನಿಂದೆಗಳು ಬಂದಾಗ ಅಥವಾ ದ್ರೋಹ ಆಗ್ತಕ್ಕಂಥ ಸಂದರ್ಭ ಬಂದಾಗ ಪ್ರತಿಭಟಿಸೋದು. ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಗಣಾಚಾರ. ಅವಾಗ ಏನಾಗುತ್ತೆ, ಬಹಳ ಚಿಕ್ಕವರು ಬರ್ತಾರೆ, ಬಂದ ಆದ್ಮೇಲೆ ಎಲ್ಲಿಯೂ ಸಹ ಅವರು ಇದು ಮಾಡಲ್ಲ, ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಕೂಡಲ ಸಂಗಮಕ್ಕೆ ಹೋಗಿ ಅವ್ರು ಏನ್ ಮಾಡ್ತಾರ, ಸುಮ್ಮನೆ ಯಾವ್ದೋ ಒಂದು ಗುಡಿಯಾಗ ಹೋಗಿ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅವರು ವಿದ್ಯಾಭ್ಯಾಸ ಮಾಡ್ಬೇಕಂತ ಹೋಗ್ತಾರೆ. ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಏನಾಗುತ್ತೆ, ಗುರುಗಳಿಗೆ ಕಾಣಿಕೆ ಅಂತ ಕೊಡ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಬಸವಣ್ಣವ್ರು ಹೇಳ್ತಾರೆ, ನಾನು ಕಾಯಕವನ್ನ ನಂಬಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನನ್ಗೇನಾದ್ರೂ ಕೆಲಸ ಕೊಡಿ, ಕೆಲಸ ಮಾಡಿ ಆ ಬಂದಂತ ಕೆಲಸದ ಸಂಬಳದಲ್ಲಿ ನಿಮಗೆ ಗುರು ಕಾಣಿಕೆಯನ್ನು ಕೊಡ್ತೀನಿ ಅಂತ. ಆಗ ಜಾತವೇದ ಮುನಿಗಳು ಬಸವಣ್ಣನವರ ಒಂದು ಬಹಳ ಜ್ಞಾನ ಪ್ರಕಾರವನ್ನ ಕಂಡು, ಇಲ್ಲ ಇವರಿಗೆ ಜ್ಞಾನ ಕೊಟ್ರೆ ಇದೆಲ್ಲ ನಾಳೆ ಇವರು ಬಹಳ ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾರಂತೆ ಅಂತಕ್ಕಂಥ ಒಂದು ಭಾವನೆಯಿಂದ ಏನ್ ಕೆಲಸ ಕೊಡ್ಬೇಕು ಅಂತಕ್ಕಂಥ ಯೋಚನೆ ಮಾಡಿ, ಇಲ್ಲ ಕಪ್ಪಡಿ ಸಂಗಮನಾಥನ ದೇವಸ್ಥಾನದ ಅರ್ಚಕರಾಗಿ ನೀವು ಕೆಲಸ ಮಾಡ್ರಿ ಅಂತ. ನಾವು ಬಹಳ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಬಸವಣ್ಣನವರು ಕಪ್ಪಡಿ ಸಂಗಮನಾಥನ್ ಪೂಜೆ ಮಾಡಿದ್ರು ಅಂತಕ್ಕಂಥದ್ದು ಹೇಳ್ತಾರೆ. ಬಸವಣ್ಣನವರು ಕಪ್ಪಡಿ ಸಂಗಮನಾಥನನ್ನ ಭಕ್ತಿಯಿಂದ ದೇವರು ಅಂತಕ್ಕಂಥದ್ದು ಹೋಗಿ ಪೂಜೆ ಮಾಡಿಲ್ಲ. ಗುರು ಕಾಣಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಕಾಯಕ ಮಾಡ್ಬೇಕಾಗಿತ್ತಲ್ಲ, ಹಂಗಾಗಿ ಅವರು ಆರಿಸಿಕೊಂಡಿರ್ತಕ್ಕಂಥ ಕಾಯಕ, ಅವ್ರ ಆರಿಸಿಕೊಂಡಿರ್ತಕ್ಕಂಥ ಕಾಯಕ ಅಲ್ಲ, ಜಾತವೇದ ಮುನಿಗಳು ಕೊಟ್ಟಿರ್ತಕ್ಕಂಥ ಕಾಯಕದಲ್ಲಿ ನಿಷ್ಠೆಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ಗಣಾಚಾರದಲ್ಲಿ ಬರ್ತದೆ. ಹಂಗಾಗಿ ಅವರು ಗಣಾಚಾರದ ಒಂದು ತತ್ವದ ಅಡಿಯಲ್ಲಿಯೇ ಅನ್ಯ ದೈವಗಳನ್ನ, ಯಾವುದೇ ದೈವಗಳನ್ನ ಪೂಜೆ ಮಾಡದೇನೆ ಒಂದು ಕೆಲಸ ಕೊಟ್ಟಿದ್ದಾರೆ, ಹೂ ತಗೊಂಡ್ ಬರ್ಬೇಕು, ತೊಳಿಬೇಕು, ಮತ್ತೆ ಪ್ರಸಾದ ಕೊಟ್ಟಿರ್ತಕ್ಕಂಥ ಎಡೆ ಮಾಡಬೇಕು ಅಂತಕ್ಕಂಥದ್ದು ಅದೊಂದು ಕೆಲಸವಾಗಿ ಅವ್ರು ಮಾಡಿರ್ತಕ್ಕಂಥದ್ದೇ ಹೊರತು ಬಹುದೇವ ಉಪಾಸನೆಯನ್ನ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತು ಬಿಂಬಿಸದೆ ಬಹುದೇವ ಉಪಾಸನೆ, ವಚನಾಂಕಿತವು ಕೂಡಲ ಸಂಗಮ ದೇವ, ಅವ್ರು ಪೂಜೆ ಮಾಡಿದ್ದು ಕೂಡಲ ಸಂಗಮ ದೇವ, ಆಮೇಲೆ ಅವ್ರ ಲಿಂಗಕ್ಕಾಗಿರ್ತಕ್ಕಂಥ ಕೂಡಲ ಸಂಗಮ. ಹಂಗಾಗಿ ಬಸವಣ್ಣವ್ರ ಹಿಂದೂಗಳು ಅಥವಾ ಬಸವಣ್ಣವ್ರ ಹಿಂದೂ ಧರ್ಮದ ಆರಾಧಕರು, ಹಿಂದೂ ಧರ್ಮದ ಪ್ರತಿಪಾದಕರು, ಹಿಂದೂ ಧರ್ಮ ಸುಧಾರಕರು ಇವೆಲ್ಲ ಹೇಳ್ತಿರ್ತಾರೆ. ಆದ್ರೆ ಬಸವಣ್ಣವ್ರ ಭಕ್ತಿಯಿಂದ ಮಾಡಿರ್ತಕ್ಕಂಥದ್ದಲ್ಲ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ಏನಾಗುತ್ತೆ, ಅನೇಕ ಸಂದರ್ಭದಲ್ಲಿ ಹೋರಾಟಗಳು ಬರ್ತವೆ, ದೇವಸ್ಥಾನದಲ್ಲೂ ಹೋರಾಟ ಬರ್ತದೆ. ಆ ಹೋರಾಟನೂ ಸಹ ಕತ್ತಿ ಹಿಡಿದ ಹೊತ್ತು ಬಸವಣ್ಣವ್ರು ಹೋರಾಟ ಮಾಡ್ಲಿಲ್ಲ, ಪ್ರೀತಿಯಿಂದನೇ ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತು ಅವರು ವಿವೇಕದಿಂದನೇ ಹೋರಾಟ ಮಾಡಿರ್ತಕ್ಕಂಥದ್ದು. ಯಾವುದೋ ಒಬ್ಬ ಬಹಳ ಪ್ರಬಲ ವ್ಯಕ್ತಿ ಇದ್ದಾನೆ, ದೈತ್ಯ ವ್ಯಕ್ತಿ ಇದ್ದಾನೆ ಅಂದ್ರೆ ಅವನ್ನ ಸೋಲಿಸ್ಬೇಕು ಅನ್ನೋದಕ್ಕೆ, ಸೋಲಿಸೋದಿಕ್ಕೆ ಕೇವಲ ಶಕ್ತಿಯನ್ನೇ ಯೂಸ್ ಮಾಡಿದ್ರೆ ಆಗಲ್ಲ, ಯುಕ್ತಿಯನ್ನ ಯೂಸ್ ಮಾಡಿ ಅವನ ದೇಹಕ್ಕೆ ಒಂದು ಸ್ವಲ್ಪನೂ ತೊಂದರೆ ಮಾಡ್ದೇನೆ, ಅವು ಎಂತಹ ಪ್ರಬಲ ಆನೆ ಆಗಿದ್ರು ಸಹ, ಆನೆ ಎಷ್ಟು ದೊಡ್ಡದಿರ್ತದೆ, ಇರುವೆ ಎಷ್ಟು ಚಿಕ್ಕದಿರ್ತದೆ, ಆದ್ರೆ ಆ ಇರುವೆ
ಆನೆಯನ್ನೇ ಪಳಗಿಸುವಂತಹ ಶಕ್ತಿ ಹೊಂದಿರ್ತದೆ, ಹೌದಿಲ್ರಿ? ಅಂತಹ ಜ್ಞಾನ ಪ್ರಕಾರ ಹೊಂದಿರತಕ್ಕಂಥ ವ್ಯಕ್ತಿ ಯಾವತ್ತೂ ಸಹ ಬೀದಿ ರಂಪ ಮಾಡದೆ, ಬೀದಿಯಲ್ಲಿ ನಿಂತು ಅನವಶ್ಯಕವಾಗಿ ಒಬ್ಬರ ಮೇಲೆ ದಾಳಿ ಮಾಡದೆ, ಜ್ಞಾನ ಪ್ರಕಾರದಿಂದ ಅವರನ್ನ ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಅದನ್ನ ನಾವು ತಡಿಬೇಕು ಅಂತಕ್ಕಂಥದ್ದನ್ನ ಬಹಳ ಯೋಚನೆ ಮಾಡಿ ಅವರ ವಿರುದ್ಧ ಪ್ರತಿಭಟನೆ ಮಾಡೋದೇ ಗಣಾಚಾರ. ಎಲ್ಲವೂ ಸಂದರ್ಭಗಳು ಮುಗಿದೋಯ್ತು, ಇವಾಗ ಯುದ್ಧ ಮಾಡ್ಲೇಬೇಕು. 12ನೇ ಶತಮಾನದಲ್ಲಿ ಏನಾಯ್ತು, ಎಲ್ಲ ಸಂದರ್ಭ ಮುಗಿತು. ಬಸವಣ್ಣವರು ಕೂಡಲ ಸಂಗಮಕ್ಕೆ ಗಡಿಪಾರ ಆದ್ಮೇಲೆ ಹೋದ್ರು. ನಂತರ ವಚನ ಸಾಹಿತ್ಯನ ಸುಡುವಂತ ಸಂದರ್ಭ ಬಂತು. ವಚನ ಸಾಹಿತ್ಯವನ್ನು ಸುಡುವಂತ ಸಂದರ್ಭ ಬಂದಾಗ ಬಸವಣ್ಣನವರ ಉಸಿರೇ ಆಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕಾಗದು ನಮ್ಮ ಶರಣರ ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಆಗಿತ್ತು. ಅಂತ ಸಂದರ್ಭದಲ್ಲಿ ಶರಣರನ್ನ ಮೇಲೆ ಯುದ್ಧ ಸಾರಿದ್ರು, ಶರಣರಿಗೆ ಶಿಕ್ಷೆಯನ್ನು ಕೊಟ್ಟರು. ಅಂತ ಸಂದರ್ಭದಲ್ಲಿ ವಚನ ಸಾಹಿತ್ಯ ಸಂರಕ್ಷಣೆ ಮಾಡ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಅದು ಕೊನೆಯದು. ಅವರು ಬಹಳ ಪ್ರೀತಿಯಿಂದ ಹೇಳೋದಕ್ಕೆ ಪ್ರಯತ್ನ ಪಟ್ಟರು, ನಂತರ ತಿಳಿಸಿ ಹೇಳೋದಕ್ಕೂ ಪ್ರಯತ್ನ ಪಟ್ಟರು. ಅವೆಲ್ಲ ಪ್ರಯತ್ನಗಳನ್ನ ಪಟ್ಟು ಕೊನೆಯ ಸಂದರ್ಭದಲ್ಲಿ ನಮ್ಮ ಶರಣರು ಕತ್ತಿ ಹಿಡಿಬೇಕಾದಂಥದ್ದು ಬಂತು. ಅಕ್ಕನಾಗಲಂಬಿಕೆ ತಾಯಿಯವ್ರಿಗೆ ಏನ್ ಬೇಕಾಗಿತ್ತು? ಅವ್ರಿಗೆ 80 ವರ್ಷದ ಅಕ್ಕನಾಗಲಂಬಿಕೆ ತಾಯಿಯವರು ಕತ್ತಿ ಹಿಡಿದು ಹೋರಾಟ ಮಾಡಿ ವಚನ ಸಾಹಿತ್ಯನ ರಕ್ಷಣೆ ಮಾಡಿದ್ರು. ನೂಲಿ ಚಂದವರಿಗೆ ಹತ್ರ 90 ವರ್ಷ ಕತ್ತಿ ಹಿಡಿಲೇಬೇಕಾದಂತ ಚನ್ನಬಸವಣ್ಣರಿಗೆ 24 ವರ್ಷ, ಮಡಿವಾಳ ಮಾಚಿದೇವರಿಗೆ ಹೆಚ್ಚು ಕಡಿಮೆ ಒಂದು 30ರಿಂದ 50 ವರ್ಷ ಆಗಿರುತ್ತೆ. ಇವ್ರಿಗೆ ಹೋರಾಟ ಮಾಡಿರ್ತಕ್ಕಂಥದ್ದು ಬೇರೆ. ಆದ್ರೆ ಬಹಳ ಅತಿ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿನೂ ಸಹ ಹೋರಾಟ ಮಾಡೋದಕ್ಕೆ ಬಂದಾಗ ಕತ್ತಿ ಹಿಡಿಯುವಂತ ಸಂದರ್ಭ ಯಾವಾಗ ಬಂತು ಅದೇ ಕೊನೆಯದು. ಅದು ಕತ್ತಿ ಹಿಡಿದೇ ಇದ್ರೆ ಏನಾಗ್ತಿತ್ತು, ಅವತ್ತಿನ ಸಂದರ್ಭದಲ್ಲಿ ಕತ್ತಿ ಹಿಡಿದು ನಮ್ಮ ಶರಣರು ಹೋರಾಟ ಮಾಡದೇ ಇದ್ರೆ ಇವತ್ತು ನಮ್ಗೆ ಒಂದು ವಚನನು ಸಿಗ್ತಾ ಇರ್ಲಿಲ್ಲ. ಮೊದ್ಲು ತಿಳಿಸಿ ಹೇಳೋದು, ಹೇಳಿದ್ಮೇಲೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಧರ್ಮ ಮಾರ್ಗದ ಯೋಚನೆಯನ್ನ ಮಾಡಿ ತಿಳಿಸೋದು, ಅದನ್ನೂ ಸಹ ಮೀರಿತು ಅಂದ್ರೆ ಕೊನೆಗೆ ಕತ್ತಿ ಹಿಡಿದು ಹೋರಾಟ ಮಾಡೋದು. ಇದು ಗಣಾಚಾರ. ಇಲ್ಲೇನಾಗುತ್ತೆ, 12ನೇ ಶತಮಾನದಲ್ಲಿ ಇವತ್ತಿನ ಜಂಗಮರು ಅವತ್ತಿನ ಬಸವ ತತ್ವದ ಜಂಗಮನ್ನ ಕೊಟ್ಟಿರ್ತಕ್ಕಂಥದ್ದೇ ಬಸವಣ್ಣವರು. ಬಸವ ತತ್ವದ ಜಂಗಮರನ್ನ ಬಸವ ತತ್ವ ಪ್ರಚಾರ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಶರಣರ ಭಕ್ತರ ಮನೆಗಳಿಗೆಲ್ಲ ಕಳಿಸ್ಕೊಡ್ತಾರೆ. ಬಸವ ಕಲ್ಯಾಣದ ಅಕ್ಕಪಕ್ಕ ಮತ್ತೆ ಇಡೀ ಭಾರತಾದ್ಯಂತ ಮನೆಗಳಿಗೆ ಕಳಿಸ್ಕೊಡ್ತಾರೆ ಅವರು. ಇವರು ಶರಣರ ತತ್ವ ಸಂದೇಶವನ್ನ ಪ್ರಚಾರ ಮಾಡೋದಕ್ಕಂತಾನೆ ಒಂದು ಜಂಗಮ ಕಾಯಕವನ್ನ ಪ್ರಾರಂಭ ಮಾಡಿ ಜಂಗಮ ಕಾಯಕದ ಶರಣರನ್ನ ಏನಿರ್ತಾರಲ್ಲ ಅವ್ರನ್ನ ಧರ್ಮ ಪ್ರಚಾರಕ್ಕೆ ಕಳಿಸ್ಕೊಡ್ತಾರೆ. ಧರ್ಮ ಪ್ರಚಾರಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಟೈಮ್ ನೋಡ್ರಿ, ಬಸವಣ್ಣನವರು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿದಾವೆ, ಶರಣರದ್ದು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿದಾವೆ, ಅನುಭವ ಮಂಟಪ ಇದೆ, ಈ ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಶರಣರ ವಿಚಾರಗಳನ್ನ ತಿಳಿದುಕೊಳ್ರಿ. ಫಸ್ಟ್ ಹೋದಾಗ ಯಾರಾದ್ರೂ ಮನೆಗೆ ಹೋದ್ರೆ ಬರ್ತೀವಿ ತಗೊಳ್ರಿ ಅಂತ ಹೇಳ್ತಾರೆ, ಬರೋದಿಲ್ಲ. ಆಮೇಲೆ ಮತ್ತೆ ಸೆಕೆಂಡ್ ಟೈಮ್ ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರ ಮನೆಗಳಲ್ಲಿ ಈಗ ಬಿಡ್ರಲ್ಲ RSS ಮನೆಗಳಾಗಿದ್ದಾವೆ, ಏನು ಸಿಗಲ್ಲ. ಅವಾಗಿನ ಮನೆಗಳಲ್ಲಿ ಬಂಕ ಅಂತ ಇರ್ತಿತ್ತು. ಬಂಕದ ಮುಂದೆ 2, 4 ಅಥವಾ 8 ಏನ್ ಮಾಡ್ತಿದ್ರು, ಕಟ್ಟಿಗೆಗಳನ್ನ ನೆಡಾಕಿರ್ತಿದ್ರು. ಅವಾಗ ಹೋಗೋದು ಸೀದಾ, ನೀವು ನಿನ್ನೆ ಅಂದ್ರೆ ಬಂದಿಲ್ರಿ, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಬರಕ್ಕಾಗಿಲ್ಲ ಅಂದ್ರೆ, ಇವತ್ತು ಸೀದಾ ಅವ್ರ ಮನೆ ಬಾಗಿಲು ಮುಂದೆಗಳ ಏನು ಬಂಕದಲ್ಲಿ ಕಂಬಗಳಿರ್ತಾವ, ಆ ಕಂಬನ ಹೋಗಿ ತಕ್ಕಿ ಬಡ್ಕೊಂಡು ನಿಂತು ಬಿಡ್ತಿದ್ರು. ನೀವು ಬರೋವರೆಗೂ ನಾವ್ ಇದನ್ನ ಬಿಡಲ್ಲ. ಇದು ಗಣಾಚಾರದ ಒಂದು ಪ್ರಮುಖ. ಫಸ್ಟ್ ಹೋಗಿ ತಿಳಿಸೋದು, ತಿಳಿಸಿದ್ಮೇಲೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಂತರ ಹೋಗಿ ಅವ್ರ ಮನೆಯ ಮುಂದೆ ಇರ್ತಕ್ಕಂಥ ಬಂಕೆಗಳನ್ನ ತಕ್ಕಿಗೆ ಪಡೆದುಕೊಂಡು ನೀವು ಬರೋವರೆಗೂ ಇದನ್ನ ಬಿಡಲ್ಲ ಅಂತ ಹೇಳೋದು. ನಂತರ ಏನಾಗುತ್ತೆ, ಹಂಗೂ ಆಗಿನೂ ಮತ್ತೆ ಬರ್ಲಿಲ್ಲ ಅಂದ್ರೆ ಮತ್ತೆ ಮಾರನೇ ದಿವಸ ಹೋದಾಗ ಮುಳ್ಳು ತಗೊಂಡೋಗಿ ಅವ್ರ ಮನೆ ಮುಂದೆ ಇಟ್ಟು, ಅವರು ನಮ್ ಶರಣರು ಏನ್ ಮಾಡ್ತಾರೆ, ಬೇರೆಯವರಿಗೆ ನೋವು ಕೊಡೋದಕ್ಕಿಂತನೂ ನಾವೇ ನೋವು ತಗೋಬೇಕು ಅಂತಕ್ಕಂಥದ್ದು. ಅನುಭವ ಮಂಟಪದಿಂದ ಜನಗಳ ಮನೆಗೆ ಹೋಗಿದ್ದು ನಮ್ ಶರಣರೇ, ಜಂಗಮರು. ನಂತರ ಅಲ್ಲಿ ತಕ್ಕಿಗೆ ಬಡಿದುಕೊಂಡಿರ್ತಕ್ಕಂತಹ ಒಬ್ರು ಸಹ, ಅವರು ಸಹ ಜಂಗಮ ಕಾಯಕ ಮಾಡ್ತಕ್ಕಂಥವ್ರೆ. ನಂತರ ಒಂದು ಮುಳ್ಳನ್ನ ತರ್ತಾರೆ, ಮುಳ್ಳಾವಿಗೆ ಅಂತ ಬರ್ತವೆ. ಮುಳ್ಳಾವಿಗೆ ಕಾಯಕದ ಬಸವಯ್ಯ ಅಂತ ಒಬ್ರು 12ನೇ ಶತಮಾನದ ಶರಣರು ಬರ್ತಾರೆ. ಅವ್ರದ್ದು ಏನ್ ಕೆಲಸ ಅಂದ್ರೆ, ಯಾರು ಬಸವಣ್ಣರ ತತ್ವನ್ನ ಒಪ್ಕೊಳ್ಳೋದಿಲ್ಲ ಅಂದ್ರೆ ಪ್ರೀತಿಯಿಂದ ಒಪ್ಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ದಬ್ಬಳಿಕೆಯಿಂದಲ್ಲ, ಒಪ್ಕೊಳ್ಳಲ್ಲ ಅಥವಾ ಅನುಭವ ಮಂಟಪಕ್ಕೆ ಬರಲ್ಲ, ಅನುಭವ ಮಂಟಪದ ಬಸವ ತತ್ವದ ಚಿಂತನೆಗಳಲ್ಲಿ ಭಾಗಿಯಾಗಲ್ಲ ಅಂತವ್ರ ಮನೆ ಮುಂದೆ ಹೋಗೋದು ಮುಳ್ಳಾವಿಗೆ. ಇವತ್ತಿನ ಮುಳ್ಳಾವಿಗೆ ಅಂದ್ರೆ ರೊಕ್ಕಕ್ಕಾಗಿ ನಮ್ದು ನೀವು ಆ ಕಡೆ ನೋಡಿದಿರಲ್ಲ ಗೊತ್ತಿಲ್ಲ, ನಮ್ಮ ಕಾಲಜ್ಞಾನ ವಚನಗಳನ್ನ ಬರೆದಂತಹ ಕೊಡಕಲ್ ಬಸವಣ್ಣವ್ರ ಜಾತ್ರೆಯಲ್ಲಿ ಇರ್ತವೆ. ಅದು ಮುಳ್ಳು ಇರಲಿಲ್ಲ. ಇವಾಗ ನೈಲ್ಸ್ ಮಳೆಗಳದ್ದು ಮುಳ್ಳಾವಿಗೆ ಮಾಡಿರುತ್ತೆ, ಅದ್ರ ಮೇಲೆ ಯಾರು ಬೇಕಾದ್ರೂ ನಿಂತ್ಕೋಬಹುದು, ಏನು ಚುಚ್ಚಲ್ಲ. ಅಂತದನ್ನ ಮಾಡಿ ದುಡ್ಡಿನ ಆಸೆಗಾಗಿ ಇವತ್ತಿನ ಮುಳ್ಳಾವಿಗೆ ಅನೇಕ ಮಾಡೋರು ಇದ್ದಾರೆ.
ಅವ್ರದೆಲ್ಲ ಡಾಂಬಿಕರಿಂದ ಮಾಡ್ತಾರೆ. ಆದ್ರೆ 12ನೇ ಶತಮಾನದ ನಮ್ಮ ಶರಣರು ಮುಳ್ಳಿನ ಮೇಲೆ ನಿಂತ್ಕೊಂಡು ರಕ್ತ ಎಲ್ಲ ದಳ 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 ಅಂತ ಸುರಿಯೋದು. ಅಟ್ಲೀಸ್ಟ್ ನನ್ನ ರಕ್ತವನ್ನ ನೋಡಿ ನನ್ನ ದೇಹಕ್ಕೆ ಆಗ್ತಕ್ಕಂಥ ತೊಂದರೆಯನ್ನಾದ್ರೂ ನೋಡಿ ಆದ್ರೂ ಇವರು ಪರಿವರ್ತನೆ ಆಗ್ಲಿ, ಬಸವಣ್ಣವರ ತತ್ವಕ್ಕೆ ಬರ್ಲಿ ಅಂತಕ್ಕಂತ ಗಣಾಚಾರ ಅವ್ರ ಮನೆ ಮುಂದೆ ಪ್ರದರ್ಶಿಸಿ ತಮಗ್ ತಾವೇ ತೊಂದರೆ ಕೊಟ್ಕೊಂತಿದ್ರು. ತಮಗ್ ತಾವೇ ತೊಂದರೆ ಕೊಟ್ಕೊಂಡು ಇದ್ ಮಾಡೋರು. ಇಲ್ಲಾಂದ್ರೆ ಇವಾಗ ಅನೇಕ ನಮ್ದು ಮಲ್ಲಯ್ಯ ದೇವರಿಗೆ ಇದು ಮಾಡೋದು ಬರ್ತದೆ, ಚಾವಟಿಗೆಯಿಂದ ಹೊಡ್ಕೊಂತಾರೆ. ಅದು ಸಹ ಏನಾಗ್ತಿತ್ತು, ಅದನ್ನ ಹೊಡೆದ್ಕೊಳ್ತಕ್ಕಂಥ ಅನೇಕ ಶರಣರೇ ಇದ್ರು. ಆ ಶರಣರು ಏನ್ ಮಾಡಿದ್ರೆ ಚಾವಟಿಗೆ ತಗೊಂಡು ಹೊಡ್ಕೊಳ್ಳೋದು. ನೀವು ಬರ್ತೀನಿ ಅಂದ್ರೆ ಸರಿ, ನೀವು ಬರ್ದೇ ಇದ್ರೆ ನನಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ, ನೀವು ಪರಿವರ್ತನೆ ಆಗೋರ್ಗು ನನಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ ಅಂತೇಳಿ ಆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋದು, ಇಲ್ಲಾಂದ್ರೆ ಚಾವಟಿಗೆಯಿಂದ ಹೊಡ್ಕೊಳ್ಳೋದು, ಈ ರೀತಿಯಾಗಿರ್ತಕ್ಕಂತಹ ಕಾಯಕವನ್ನ ಮಾಡ್ತಿದ್ರು. ಇದು ನಿಜವಾಗಿರ್ತಕ್ಕಂಥ ಗಣಾಚಾರ. ಇದು ಇದು ಒಂದು ರೀತಿ ಶರಣರನ್ನಾಗಿ ಜನಗಳನ್ನ, ಮಾನವರನ್ನ ಶರಣರನ್ನಾಗಿ ಪರಿವರ್ತನೆ ಮಾಡುವಂತ ಸಂದರ್ಭ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಕಾಯಕವನ್ನ ಮಾಡೋದು. ನಂತರ ಏನಾಗುತ್ತೆ, ಬಂದಂತಹ ಧರ್ಮದಲ್ಲಿ ಬಂದಂತ ವ್ಯಕ್ತಿಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಹೋರಾಟದ ಮೂಲಕ, ಪ್ರತಿಭಟಿಸುವ ಮೂಲಕ ಮತಜೋರು ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಲಕ್ಷಾಂತರ ಜನಗಳನ್ನ ಕಟ್ಕೊಂಡು ಭಾರತದ ರಾಜಧಾನಿ ಆಗಿರ್ತಕ್ಕಂಥ ನವದೆಹಲಿಗೆ ಕರ್ಕೊಂಡು ಹೋದ್ರು. ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ನಮ್ಮ ಬೆಂಗಳೂರಿಗೂ ನಮ್ಮ ಅನೇಕ ಹೋರಾಟ ಮಾಡದೆ ಕರ್ಕೊಂಡು ಬಂದ್ರು. ಅಲ್ಲಿ ಯಾರಿಗಾದ್ರೂ ತೊಂದರೆ ಕೊಟ್ರೇನು? ಇಲ್ಲ. ನಮ್ಮ ಹಕ್ಕನ್ನ ನ್ಯಾಯಯುತವಾಗಿ ಪ್ರತಿಭಟಿಸೋದು ಸಹ ಒಂದು ರೀತಿಯಾಗಿರ್ತಕ್ಕಂಥ ಗಣಾಚಾರ. ಅಲ್ಲಿ ಧರ್ಮಕ್ಕೆ ಅಥವಾ ಧರ್ಮದ ವ್ಯಕ್ತಿಗಳಿಗೆ ಯಾವ್ದಾದ್ರು ರೀತಿಯಾಗಿರ್ತಕ್ಕಂತಹ ತೊಂದರೆಗೀಡಾದಾಗ ಅದನ್ನ ಪ್ರತಿಭಟಿಸೋದು, ಇದು ಒಂದು ರೀತಿ. ಮತ್ತಿನ್ನೊಂದು ರೀತಿ, ಬರೀ ನಾವು ಲಿಂಗಾಯತ ಧರ್ಮೀಯರು ನಮ್ಗೇನ್ ಬಸವಣ್ಣವರು ಇಷ್ಟಲಿಂಗ ಇದ್ರೆ ಸಾಕು, ನಾವು ಪೂಜೆ ಮಾಡ್ಕೊಂಡು ವಚನ ಸಾಹಿತ್ಯ ಓದ್ಕೊಂಡು ಹೋಗ್ತೀವಿ ಅಂತಲ್ಲ. ನಾವು ಬದುಕಿರ್ತಕ್ಕಂತಹ ದೇಶ, ರಾಜ್ಯ, ಗ್ರಾಮ ಇದನ್ನೆಲ್ಲವನ್ನೂ ಸಹ ಸಂರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಹೊಣೆ. ಹಂಗಾಗಿ ದೇಶಕ್ಕೆ ಏನಾದ್ರೂ ಸಂಕಷ್ಟ ಬಂದಾಗ, ಅಂತಹ ದೇಶಕ್ಕೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ನಾವು ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಗಣಾಚಾರ. ಯಾಕಂದ್ರೆ ಬಸವಣ್ಣವರು ಲಿಂಗವ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂದಾರೆ. ಜಂಗಮವ ನೋಡಿರಿ ಅಂದ್ರೆ ಕಾಯಿ ಉಟ್ಕೊಂಡಿರ್ತಾರಲ್ಲ ಅವ್ರನ್ನಲ್ಲ, ಸಮಾಜವನ್ನ. ಜಂಗಮ ಪ್ರಾಣಿ ಯಾರಾದ್ರೂ ಇದ್ರೆ ಅದು ಬಸವಣ್ಣವ್ರು ಮಾತ್ರ. ಅಂದ್ರೆ ಜಂಗಮ ಪ್ರಾಣಿ ಅಂದ್ರೆ ಯಾವ್ದೋ ಒಂದು ಆಕಳು, ಎಮ್ಮೆ, ಕತ್ತೆ ತರ ಅದೊಂದು ಪ್ರಾಣಿ ಅಂತಲ್ಲ. ಸಮಾಜವನ್ನ ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿ ಯಾರು ಅಂದ್ರೆ ಅದು ಜಂಗಮ ಪ್ರಾಣಿ. ಮಕ್ಕಳನ್ನ ಹೆಂಗ ನಾವು ಹೊಡೆದಿರ್ತಕ್ಕಂಥ ಮಕ್ಕಳು ನಾವು ಪ್ರೀತಿಯಿಂದ ನೋಡ್ತೀವಲ್ಲ, ಅದೇ ರೀತಿ ನಮ್ಮ ಮಗುವಿಗಿಂತ ಹೆಚ್ಚಾಗಿ ಇದು ಸಮಾಜ. ಈ ಸಮಾಜವನ್ನ, ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಪ್ರೀತಿಸ್ತೀವಿ ಅದೇ ರೀತಿಯಾಗಿ ಸಮಾಜವನ್ನ ಪ್ರೀತಿಸ್ತೀವಿ ಅನ್ನೋದೇ ಜಂಗಮ ಪ್ರಾಣಿ. ಹಾಗಾಗಿ ಸಮಾಜಕ್ಕೆ ಏನಾದ್ರೂ ಸಂಕಷ್ಟ ಬಂದಾಗ, ಸಮಾಜದ ವ್ಯಕ್ತಿಗಳಿಗೆ ಏನಾದ್ರೂ ಸಂಕಷ್ಟ ಬಂದಾಗ, ಮತ್ತು ಸಮಾಜ ಜೊತೆಗೆ ನಾವು ಬಾಳುವಂತ ಸಂದರ್ಭದಲ್ಲಿ, ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದಾಗ, ಇವೆಲ್ಲ ಸಂದರ್ಭದಲ್ಲಿ ಗಣಾಚಾರವನ್ನ ಪ್ರದರ್ಶಿಸುವುದು ಒಂದು ರೀತಿಯಾಗಿರ್ತಕ್ಕಂಥ ಗಣಾಚಾರ. ಶಿವಾಚಾರದ ಅಂದ್ರೆ ಶಿವಾಚಾರ ಮೀನ್ಸ್ ಬಸವ ತತ್ವ. ಇವತ್ತಿನ ನಾವು ಕಾಲಘಟ್ಟದಲ್ಲಿ ಓದ್ಬೇಕಂದ್ರೆ ಬಸವ ತತ್ವಕ್ಕೆ ನಿಂದನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟಿಸೋದು. ನಂತರ ಬಸವ ತತ್ವವನ್ನು ಆಚರಿಸುವಂತ ಲಿಂಗಾಯತ ಧರ್ಮೀಯ ವ್ಯಕ್ತಿಗಳಲ್ಲಿ ಏನಾದ್ರೂ ತೊಂದರೆ ಆದಾಗ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳೋದು. ನಂತರ ದೇಶ ರಾಷ್ಟ್ರ ಅಥವಾ ಅಂತಾರಾಷ್ಟ್ರ ಹೋರಾಟಗಳ ಸಂದರ್ಭಗಳು ಬಂದಾಗ ದೇಶದ ಪರ ನಿಂತ್ಕೊಳ್ಳೋದು. ನಂತರ ಬಹಳ ತೊಂದರೆಗೀಡಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ, ಅಥವಾ ತೊಂದರೆ ಅಂದ್ರೆ ಬರೀ ದೈಹಿಕವಾಗಿ ಅಥವಾ ಈ ಜಗಳದ ರೀತಿ ಅಂತಲ್ಲ, ಯಾವ್ದೋ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ಮಕ್ಕಳಿಗೆ ಓದ್ಸಕ್ ಆಗ್ತಾ ಇರಲಿಲ್ಲ, ಅಥವಾ ಆರೋಗ್ಯಕ್ಕೆ ಸಮಸ್ಯೆ ಆಗಿತ್ತು, ಅಥವಾ ಕೌಟುಂಬಿಕವಾಗಿ ಆರ್ಥಿಕ ಸಮಸ್ಯೆ ಆಗಿತ್ತಂದ್ರೂ ಸಹ ಅಂತಹ ಸಂದರ್ಭದಲ್ಲಿ ನಾನು ಮೊದ್ಲೇ ಹೇಳಿದೆ, ಗಣಾಚಾರ ಅಂದ್ರೆ ಮುಖ್ಯವಾಗಿ ಸತ್ಯಶುದ್ಧ ಕಾಯಕ ಮಾಡೋದು. ಆ ಸತ್ಯಶುದ್ಧ ಕಾಯಕದ ಒಂದು ಭಾಗವನ್ನ ನಾವು ಧರ್ಮಕ್ಕಾಗಿ ಕೊಡ್ತೀವಿ ಅಂತೇಳಿ. ಇವತ್ತು ನಾವು ಶರಣ ಮೇಳಕ್ಕಾಗಿ ಕಾಣಿಕೆಯನ್ನ ತೆಗೆದಿಡ್ತೀವಿ. ವರ್ಷ ನಮ್ಗೆ ಇಂಥದ್ದೇ ಹೆಚ್ಚು ಆರ್ಥಿಕವಾಗಿ ಸಂಕಷ್ಟ ಇದ್ರೂ ಶರಣ ಮೇಳಕ್ಕೆ ದಾಸೋಹ ಕೊಡ್ತೀವಿ, ಮತ್ತು ಕಲ್ಯಾಣ ಪರ್ವಕ್ಕೆ ದಾಸೋಹ ಕೊಡ್ತೀವಿ, ಮತ್ತು ಶರಣ ದಾನ ಮಹೋತ್ಸವಕ್ಕೆ ನಾವು ಇಂತಿಷ್ಟು ಅಂತ ದಾಸೋಹ ಕೊಡ್ತೀವಿ. ಇದು ದಾಸೋಹ ಧರ್ಮಕ್ಕಾಗಿ ಕೊಡೋದಾದ್ರೆ, ಮತ್ತು ನಮ್ಮ ಜಂಗಮ ಪ್ರಾಣಿ ಆಗಿರೋದ್ರಿಂದ ಸಮಾಜದಲ್ಲಿ ಯಾರಿಗಾದ್ರೂ ಸಂಕಷ್ಟ ಆದಂತ ಸಂದರ್ಭದಲ್ಲಿ ಅಂತ ವ್ಯಕ್ತಿಗಳಿಗೆ ನಮ್ಮ ದುಡಿಮೆಯ ಒಂದು ಭಾಗವನ್ನ, ಅಥವಾ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರಿಗೆ ದಾಸೋಹ ಕೊಡೋದು ಸಹ ಗಣಾಚಾರ. ಸತ್ಯಶುದ್ಧ ಕಾಯಕ ಮಾಡೋದು, ಸತ್ಯಶುದ್ಧ ಕಾಯಕದಿಂದ ಬಂದಂತ ದುಡ್ಡನ್ನ ಅದು ಧರ್ಮಕ್ಕಾಗಿ ಅಥವಾ ಸಂಕಷ್ಟದ ಸಂದರ್ಭದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಉಪಯೋಗ ಮಾಡತಕ್ಕಂತಹ ಒಂದು ಯೋಚನೆ ಇದೆಯಲ್ಲ, ಅದು ಗಣಾಚಾರ. ಮತ್ತು ಎಂಥದೇ ಸಂದರ್ಭ ಬಂದ್ರೂ ಸಹ ಬಸವ ತತ್ವ
ಆಚರಣೆ ಸಂದರ್ಭದಲ್ಲಿ ಅವ್ರು ಯಾರೇ ಇರಲಿ, ಎಂಥದ್ದೇ ಘನ ವ್ಯಕ್ತಿ ಇರಲಿ, ಆ ವ್ಯಕ್ತಿ ಏನಾದರೂ ಬಸವಣ್ಣವರಿಗೆ ನಿಂದನೆ ಮಾಡಿದರೆ ಅದನ್ನ ಬಹಳ ಪ್ರಬಲವಾಗಿ ಪ್ರತಿಭಟಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಗಣಾಚಾರ. ಮತ್ತು ಪ್ರತಿಭಟನೆ ನಂತರನೂ ಸಹ ಅವ್ರು ತಿದ್ದುಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ತಿದ್ದಿಸ್ಬೇಕಾಗಿರೋದು, ಅವರಿಗೆ ತಿಳಿಸ್ಬೇಕಾಗಿರೋದು ಗಣಾಚಾರ. ತಿಳಿಸಿದ್ವಿ, ಹೇಳಿದ್ವಿ, ಹೇಳಿದಾದ್ಮೇಲೆ ಆ ವ್ಯಕ್ತಿ ಕೇಳಲಿಲ್ಲ ಅಂತ ಹೇಳಿದ್ರೆ ಅದು ಏನು ಮಾಡೋಕ್ಕಾಗಲ್ಲ. 12ನೇ ಶತಮಾನದ ಶರಣ ರೀತಿಲಿ ಇವತ್ತು ನಾವು ಚಾವಟಿಗೆ ತಗೊಂಡು ಹೊಡ್ಕೊಳ್ಳೋದು ಅಥವಾ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋದು ಇವತ್ತಿನ ಕಾಲಘಟ್ಟದ ಯಾವುದೇ ಧರ್ಮ ಪ್ರಚಾರಕರು ಇಲ್ಲ. ಹಾಗಾಗಿ ತಿಳಿಸುವಂತ ಸಂದರ್ಭ ಬಂದಾಗ ತಿಳಿಸುವಂತಹ ಬಹಳ ವಿಷಯಗಳು ಇರೋದ್ರಿಂದ ಅವನ್ನ ವಚನಗಳ ಮೂಲಕನೇ ತಿಳಿಸೋದು. ಯಾವನೋ ಒಬ್ಬನ ಬಸವಣ್ಣಗೆ ಬೈದಂದ್ರೆ ಬಸವಣ್ಣ ನೀನ್ ಯಾವನ್ಲೇ ಬೇಯವ, ನೀನ್ಯಾಕೆ ಬೈತಿಲೆ ಅನ್ನೋದು ನಮ್ಮ ಬಸವ ತತ್ವದಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲೋ ಅಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ ಇರೋದ್ರಿಂದ ಎಂಥದ್ದೇ ಸಂದರ್ಭ ಬಂದ್ರೂ ನಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳದೆ, ಅದು ಸ್ವಂತ ಕುಟುಂಬದಲ್ಲಿ ಆದ್ರೂ ಬರಲಿ, ಹೊರಗಡೆ ಆದ್ರೂ ಬರಲಿ, ಸಮಸ್ಯೆಗಳಂತೂ ಅದು ಧರ್ಮದ ವ್ಯಕ್ತಿ ಇರಲಿ, ಅಧರ್ಮದ ವ್ಯಕ್ತಿ ಇರಲಿ, ಯಾವ್ಯಾವ ರೀತಿಯಿಂದನೂ ಸಮಸ್ಯೆಗಳು ಬರ್ತಾನೆ ಇರ್ತವ. ಅಂತಹ ಸಂದರ್ಭ ಬಂದಾಗೂ ಸಹ ತಾಳ್ಮೆಯನ್ನ ಇಟ್ಟುಕೊಂಡು ಹೋರಾಟವನ್ನ ರೂಪುರೇಷೆಗಳ ಮೂಲಕ ಹೋರಾಟವನ್ನ ಪ್ರಾರಂಭ ಮಾಡಿ ಅದರಲ್ಲಿ ಜಯ ತರೋದು ಸಹ ಒಂದು ರೀತಿಯಾಗಿರತಕ್ಕಂಥ ಗಣಾಚಾರ. ವಚನ ಸಾಹಿತ್ಯವನ್ನ ಹೇಳೋದು ಮತ್ತು ಅದನ್ನು ಹೇಳಿ ಈ ಕಡೆ ಕಿವಿಲಿ ಬಿಡೋದಲ್ಲ, ವಚನ ಸಾಹಿತ್ಯವನ್ನ ಪರಿಪೂರ್ಣವಾಗಿ ಜೀವನಕ್ಕೆ ಅಳವಡಿಸಿಕೊಂಡು ಎಂಥದ್ದೇ ಸಂದರ್ಭ ಬಂದ್ರೆ ಏಕದೇವ ನಿಷ್ಠೆಯನ್ನ ಬಿಡದನೆ, ಗುರು ನಿಷ್ಠೆಯನ್ನ ಬಿಡದನೆ, ನಮ್ಮ ಲಿಂಗಾಯತ ಧರ್ಮದ್ದೇನಿದೆ ಧರ್ಮದ ಆಚರಣೆಗಳು, ತತ್ವ ಸಿದ್ಧಾಂತವನ್ನ ಬಿಡದನೆ, ಎಂಥದ್ದೇ ಸಂದರ್ಭ ಬಂದ್ರೂ ಸಹ ಅದನ್ನ ನಾವು ಉಳಿಸ್ಕೊಂಡು ಹೋಗಿರ್ತಕ್ಕಂಥ ವಿಚಾರ, ಚಿಂತನೆ, ತತ್ವಗಳಿಗೆ ಅಪಚಾರಗಳಾದಾಗ ಅದನ್ನ ಪ್ರತಿಭಟಿಸೋದು ಮತ್ತು ಸಮಾಜದ ಸೇವೆಯನ್ನ ಮಾಡೋದು ಮುಖ್ಯವಾಗಿರ್ತಕ್ಕಂಥ ಗಣಾಚಾರ. ಈ ಗಣಾಚಾರ ಪದವು ವಚನ ಸಾಹಿತ್ಯದಲ್ಲಿ 28 ಕಡೆ ಬಳಕೆಯಾಗಿದ್ದು 14 ವಚನಕಾರರು ಬರೆದಿರ್ತಕ್ಕಂಥ ವಚನಗಳಲ್ಲಿ, ಅಂದ್ರೆ 14 ಜನ ಬರೆದಿರ್ತಕ್ಕಂಥ ವಚನಗಳಲ್ಲಿ ಬಳಕೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚನ್ನಬಸವಣ್ಣವರೇ ವಚನಗಳ 4 ವಚನಗಳಲ್ಲಿ ಬಳಕೆಯಾಗಿದೆ. 4 ವಚನ ಸಹ ಚನ್ನಬಸವಣ್ಣವರ ವಚನಗಳು ಏನು ಸಾರ್ತವೆ ಅಥವಾ ಏನ್ ಹೇಳ್ತವೆ ಅಂದ್ರೆ, ಯಾವ ರೀತಿಯಾಗಿ ನಾವು ಪಂಚಾಚಾರಗಳು ಇದಾವೆ, ಪಂಚಾಚಾರಗಳನ್ನ ಯಾವ ರೀತಿಯಾಗಿ ಅನುಷ್ಠಾನ ತರಬೇಕು ಅನ್ನುವಂಥದ್ದೇ ಇದೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಿಲಿಂಗ, ಮಹಾಲಿಂಗವೆಂತೆಂದಡೆ ಲಿಂಗಸ್ಥಳ ವರಂಕು ವಿವರ. ಆಚಾರ ಲಿಂಗಸ್ಥಳ ತ್ರಿವಿಧಿ, ಸದಾಚಾರ, ನಿಯತಾಚಾರ, ಗಣಾಚಾರ ಇದಕ್ಕೆ ವಿವರ. ಯಾವುದೇ ನಮ್ ಶರಣರು ಏನ್ ಬರ್ದಿರ್ತಕ್ಕಂಥದ್ದು ಅಥವಾ ಯಾವ ವಚನಗಳು ಬರ್ದ್ರು ಅಲ್ಲಿ ಮೇಲೆ ಪ್ರಶ್ನೆ ಇರ್ತದೆ, ಕೆಳಗಡೆ ಉತ್ತರ ಇರ್ತದೆ. ಎಲ್ಲ ವಚನಗಳಿಗೂ ಸಹ ಪ್ರಶ್ನೆಗಳು ಇದಾವೆ ಮತ್ತೆ ಉತ್ತರಗಳಿದಾವೆ. ಎಂತೆಂದಡೆ ಅಂತ ಬಂತಂದ್ರೆ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತಕ್ಕಂಥದ್ದು, ಮತ್ತೆ ಅದಕ್ಕೆ ವಿವರ. ಒಂದು ವಚನಕ್ಕೆ ನಂತರ ವಿವರ. ಈ ರೀತಿಯಾಗಿ ಅನೇಕ ವಚನಗಳು ಮತ್ತು ವಚನ ಸಾಹಿತ್ಯದಲ್ಲಿ ಗಣಾಚಾರ ಪದ ಬಳಕೆಯಾಗಿದೆ. ಗಣಾಚಾರ ಪದ ಬಳಕೆ ಆಗಿದ್ದು ಒಂದು ಆದ್ರೆ, ಗಣಾಚಾರವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು ಇನ್ನೊಂದು ನಮ್ಮ ಚನ್ನಬಸವಣ್ಣನ ವಚನಗಳಲ್ಲಿ ಬಹಳ ಚೆನ್ನಾಗಿ ಬಳಕೆಯಾಗಿದೆ. ಅಷ್ಟವರ್ಣಗಳ ಮೇಲೆ ಅನ್ಯರಿಂದ ಕುಂದು ನಿಂದೆಗಳು ಬಂದು ತಟ್ಟಿದ್ದಲ್ಲಿ. ಅಷ್ಟವರ್ಣ ಅಂದ್ರೆ ಏನು, ನಮ್ದು ಮೊದಲ ವಾರ ಪ್ರಾರಂಭ ಆಯ್ತು, ಪ್ರಾರಂಭದಲ್ಲಿ 8 ಆವರಣಗಳಿದ್ದಾವೆ. ಅಷ್ಟವರ್ಣಗಳಿಗೆ ಏನಾದ್ರು ಅಷ್ಟವರ್ಣಗಳ ಮೇಲೆ ಅನ್ಯರಿಂದ ಅಂದ್ರೆ, ಅನ್ಯರಂದ್ರೆ ಯಾರು ಅಂದ್ರೆ ಬಸವದ್ರೋಹಿಗಳು, ಬಸವಣ್ಣರ ತತ್ವವನ್ನು ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಇದ್ದಾರೆ, ಹಿಂದೇನು ಇದ್ರು ಮುಂದೇನು ಇರ್ತಾರೆ. ಅಂತವರಿಂದ ಏನಾದ್ರು ಕುಂದು ನಿಂದೆಗಳು ಬಂದಡೆ ಗಣ ಸಮೂಹನೊಳಗೂಡಿ ಆ ಸ್ಥಳವ ತ್ಯಜಿಸುವುದೇ ಗಣಾಚಾರವೆಂಬೆನಯ್ಯ. ಜಾತ್ಯಾಶ್ರಮವ ಕುಲಗೋತ್ರ ನಾಮ ಕ್ರಿಯರಹಿತನಾಗಿ ಗುರುವಾಪಸನೆಯಿಂದ ಗುರುವ ಪ್ರತ್ಯಕ್ಷವ ಮಾಡಿ ಆ ಗುರುವಿನಿಂದ ಚಿದ್ಗಣ ಮಹಾಲಿಂಗವ ಪಡೆದು ಆ ಲಿಂಗ ಸಹಿತವಾಗಿ ಜ್ಞಾನ, ಭಕ್ತಿ, ಜ್ಞಾನ, ವೈರಾಗ್ಯ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಮೊದಲಾದ ಸಟಸ್ಥಲ ಮಾರ್ಗದಲ್ಲಿ ನಿಂದು ಭಕ್ತಗಣಗಳಲ್ಲಿ
ಪಂಚಸೂತಕಗಳ ಕಲ್ಪಿಸದೆ. ಬಹಳ ಒಂದು ವಚನಗಳಲ್ಲಿ ಉತ್ತರ ಇದೆ. ಕಲ್ಪಿಸದೆ, ಪಂಚಸೂತಕಗಳ ಕಲ್ಪಿಸದೆ ಅವರಿದ್ದ ಸ್ಥಳಕ್ಕೆ ಹೋಗಿ ತನು ಮನ ಧನಗಳ ಸಮರ್ಪಿಸಿ ಅವರೊಕ್ಕೂದ ಮಿಕ್ಕಿ ಹಾರೈಸಿ. ನೋಡ್ರಿ ಎಷ್ಟು ಇದು ಬಹಳ ದೊಡ್ಡ ವಚನ ಇದೆ. ಇವತ್ತು ನಾವು ಹೇಳ್ತೀವಿ ಅದಿತ್ತು ಇದಿತ್ತು ಏನೇನೋ ಇತ್ತು, ಮುಂಚೆ ಇತ್ತು, ಹಿಂದೆ ಇತ್ತು ಅಂತ. ಆದರೆ ಎಲ್ಲವೂ ಸಹ ವಚನ ಸಾಹಿತ್ಯದಲ್ಲಿ ಅಡಕವಾಗಿದ್ದಾವೆ, ವಚನ ಸಾಹಿತ್ಯದಲ್ಲಿಯೇ ಕೊಟ್ಟಿದ್ದಾರೆ. ನಾವು ಆಚರಿಸುವಂತ ಪ್ರತಿಯೊಂದು ವಿಚಾರಗಳು, ಚಿಂತನೆಗಳು, ಆಡ್ತಕ್ಕಂಥ ಮಾತುಗಳು ಮತ್ತು ಆಚರಣೆಗಳು ಎಲ್ಲವೂ ಸಹ ಇವತ್ತು ಯಾರೋ ಒಬ್ರು ಬಂದ್ರು, ಏನೋ ಒಂದು ಕೊಟ್ರು, ಇವ್ರ ಲಿಂಗ ಪೂಜೆ ಹಂಗೆ ಹೇಳಿದ್ರು, ಅವ್ರ ಲಿಂಗ ಪೂಜೆ ಇವ್ರು ಹೇಳಿದ್ರು, ಇವ್ರ ಅಷ್ಟವರಣ ಹಿಂಗೆ ಹೇಳಿದ್ರು, ಪಂಚಾಚಾರ್ಯರು ಹಂಗೆ ಹೇಳಿದ್ರು. ಅವು ಏನೂ ಇಲ್ಲ. ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಜೀವನ ನಡೆಸಬೇಕು ಅಂತಕ್ಕಂಥ ಪರಿಪೂರ್ಣ ವಿಚಾರಗಳು ವಚನ ಸಾಹಿತ್ಯದಲ್ಲಿ ಇರೋದ್ರಿಂದ ವಚನ ಸಾಹಿತ್ಯವನ್ನ ಪ್ರತಿದಿನ ಅಧ್ಯಯನ ಮಾಡ್ತೀವಿ ಅನ್ನುವಂಥ ಸಂಕಲ್ಪನ ತೊಟ್ಟು ಅದನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡೋದು ಸಹ, ನಾವು ಹಿಡಿದಂತಹ ಛಲವನ್ನ ಬಿಡದೆ ಇರೋದು ಸಹ ಒಂದು ರೀತಿಯಾಗಿರ್ತಕ್ಕಂಥ ಗಣಾಚಾರ. ಗಣಾಚಾರ ಆಚರಣೆ ನಾವೆಲ್ಲರೂ ಅನುಷ್ಠಾನಕ್ಕೆ ತರೋಣ. ಬಸವ ತತ್ವಕ್ಕೆ ಚ್ಯುತಿ ಬಂದಾಗ ನಾವೆಲ್ಲರೂ ನಿಂತು ಪ್ರತಿಭಟಿಸೋಣ. ಮತ್ತು ಬಸವ ತತ್ವದ ವ್ಯಕ್ತಿಗಳಿಗೆ ಅವರದ ಯಾವುದಾದ್ರೂ ರೀತಿಯಲ್ಲಿ ಸಂಕಷ್ಟ ಬಂದಾಗ, ನಿಮ್ಗೆ ಯಾರಿಗಾದ್ರೂ ತಿಳಿದ್ರೂ ಸಹ ನಮ್ಮ ಕೈಲಾಗಿರ್ತಕ್ಕಂತಹ ದಾಸೋಹ ಸೇವೆಯನ್ನ ಮಾಡೋಣ. ನಂತರ ದೇಶ ಅಂತ ಬಂದಾಗ, ದೇಶಕ್ಕೆ ಸಂಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಸೇವೆ ಸಲ್ಲಿಸೋದಂತ ಬಂದಾಗ, ಅವತ್ತು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು, ಅವರ ವಿರುದ್ಧ ಇವತ್ತು ನಮಗೆ ಬಂದಿರತಕ್ಕಂತಹ ಈ ಸ್ವತಂತ್ರ ಸರಳವಾಗಿ ಬಂದಿರತಕ್ಕಂಥದ್ದಲ್ಲ, ಹೋರಾಟದ ಮೂಲಕವೇ, ಪ್ರತಿಭಟನೆಯ ಮೂಲಕವೇ ಬಂದಿರತಕ್ಕಂಥದ್ದು. ಹಂಗಾಗಿ ಮುಂದೊಂದು ದಿನಮಾನಗಳಲ್ಲಿ ಯಾವುದಾದ್ರೂ ದೇಶಕ್ಕೆ ಸಂಕಷ್ಟ ಬಂದಾಗ ನಾವೆಲ್ಲರೂ ಒಗ್ಗೂಡಿ ಲಿಂಗಾಯತ ಧರ್ಮೀಯರು ಗಣಾಚಾರವನ್ನು ಪ್ರದರ್ಶಿಸೋಣ. ದೇಶವನ್ನು ರಕ್ಷಣೆ ಮಾಡುವುದರಲ್ಲಿ, ಧರ್ಮವನ್ನು ರಕ್ಷಣೆ ಮಾಡೋದ್ರಲ್ಲಿ, ಧರ್ಮ ವ್ಯಕ್ತಿಯನ್ನ ರಕ್ಷಣೆ ಮಾಡೋದ್ರಲ್ಲಿ ಗಣಾಚಾರವು ಬಹಳ ಪ್ರಮುಖ ಪಾತ್ರ ಹೊಂದುತ್ತೆ. ಹಾಗಾಗಿ ನಾವೆಲ್ಲರೂ ಗಣಾಚಾರ ತತ್ವವನ್ನ ಅನುಷ್ಠಾನಕ್ಕೆ ತರುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತ ಎಲ್ಲಾ ಶರಣ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ.